ನಮ್ಮ ಬೆಳಗಾವಿ ನಗರದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಒಂದು ಜಾನ್ ನಾಗರಿಕ ಇಬ್ಬರು ಮಕ್ಕಳು ಸಣ್ಣ ಮಕ್ಕಳು ಸ್ಕೂಟಿ ಓಡಿಸ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು. ಪೊಲೀಸರಿಗೆ ಕೂಡ ಅವರು ಟ್ಯಾಗ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ನಾವು ನಮ್ಮ ಟ್ರಾಫಿಕ್ ಟೀಮ್ ಜೊತೆಗೆ ಅದು ಶೇರ್ ಮಾಡಿದ್ದೀವಿ. ಆ ಗಾಡಿ ಓನರ್ ಯಾರಿದ್ದಾರೆ ಅವರು ಪತ್ತೆ ಮಾಡಿಕೊಂಡು ಅವರ ತಾಯಿ ತಂದೆಗೆ ನಾವು ಈಗ ನೋಟಿಸ್ ಕೊಟ್ಟಿದ್ದೀವಿ. ಆ ಸ್ಕೂಟಿ ಕೂಡ ಜಪ್ತು ಮಾಡಲಾಗಿದೆ. ಈ ಥರ ಸಣ್ಣ ಮಕ್ಕಳನ್ನು ಗಾಡಿ ಕೊಟ್ಟಿದ್ದರೆ 25,000 ದಂಡ ಅವರು ಕಟ್ಟಿದರೆ ಮಾತ್ರ ಆ ಕೋರ್ಟಿಂದ ಈ ಸ್ಕೂಟಿ ರಿಲೀಸ್ ಆಗುತ್ತೆ. ಆಲ್ರೆಡಿ ಕಾನೂನಿ ಪ್ರಕ್ರಿಯೆ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಬರೋ ದಿನಗಳಲ್ಲಿ ಕೂಡ ಈ ಥರ ಸಣ್ಣ ಮಕ್ಕಳು ಗಾಡಿ ಓಡಾಡ್ತಾ ಇದ್ದರೆ ಅವರ ಮೇಲೆ ನಾವು ಖಂಡಿತವಾಗಿ ಕ್ರಮ ತಗೋತೀವಿ. ಎಲ್ಲ ತಾಯಿ ತಂದೆಯವರಿಗೆ ರಿಕ್ವೆಸ್ಟ್ ಇದೆ, ಈ ಚಿಕ್ಕ ಮಕ್ಕಳು ಗಾಡಿ ಓಡಿಸೋದು ಅವರ ಸ್ವಂತ ಸೇಫ್ಟಿಗೋಸ್ಕರ ಸರಿ ಇಲ್ಲ. ಮತ್ತು ರಸ್ತೆ ಮೇಲೆ ವಯಸ್ಸಾದವರು ತಿರುಗಾಡ್ತಾ ಇರ್ತಾರೆ, ಚಿಕ್ಕ ಮಕ್ಕಳು ತಿರುಗಾಡ್ತಾ ಇರ್ತಾರೆ, ಅವರ ಸೇಫ್ಟಿಗೋಸ್ಕರ ಕೂಡ ಅದು ಸರಿ ಇಲ್ಲ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಕೇಸಸ್ ಆಗ್ತೀವಿ. ಫೈನ್ ತುಂಬ ಜಾಸ್ತಿ ಇದೆ, 25,000 ಫೈನ್ ಇದೆ. ಸೊ ದಯವಿಟ್ಟು ನೀವು ನಿಮ್ಮ ಮಕ್ಕಳನ್ನು ಯಾರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂಥವರಿಗೆ ನೀವು ಗಾಡಿ ಕೊಡ್ತಾ ಇದ್ದರೆ, ಅವರು ಅಪ್ರಾಪ್ಯ ಇದ್ದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಖಂಡಿತ ಆಗುತ್ತೆ.